ನಾವು ಇಂಡಿಯನ್ ಅಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು. ಆ್ಯಂಡ್ ನಾನು ಬೇರೆ ಹೊಸದಾಗಿ ನೇಲ್ಸ್ ಮಾಡಿಸಿದ್ದೀನಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿಬಡಿ ಈಸ್ ಫೈನ್. ಸೊ ನನ್ನ ಇವತ್ತಿನ ವ್ಲಾಗ್ ಬಂದು ಅನ್ಬಾಕ್ಸಿಂಗ್ ಮೈ ಪಾರ್ಸಲ್ಸ್. ಏನಿದು ಇಷ್ಟೊಂದು ಪಾರ್ಸಲ್ಸ್ ಅಂತ ನೋಡ್ತಾ ಇದ್ದೀರಾ? ಏನಾಗಿತ್ತು ಅಂದರೆ ನಂದು ಟ್ರೆಡಿಷ್ನಲ್ ಅಟೈರ್ಸ್ಗೆ, ಇವಾಗ ಕುರ್ತಾಸ್ಗಾಗಲಿ, ಸ್ಯಾರಿಗಾಗಲಿ, ಲೆಹೆಂಗಾಸ್ಗಾಗಲಿ ಮ್ಯಾಚಿಂಗ್ ನನಗೆ ನನ್ನ ಹತ್ರ ಕ್ಲಚಸ್ ಇರಲಿಲ್ಲ, ಸ್ಲಿಂಗ್ ಬ್ಯಾಗ್ಸ್ ಇರಲಿಲ್ಲ. ಇಷ್ಟು ನನ್ನ ಹತ್ರ ಆಲ್ ಲೈಕ್ ವೆಸ್ಟರ್ನ್ ಕೈಂಡ್ ಜೀನ್ಸ್, ಶಾರ್ಟ್ಸ್ ಈ ಥರದಕ್ಕೆ ಮ್ಯಾಚ್ ಆಗೋ ಹ್ಯಾಂಡ್ ಬ್ಯಾಗ್ಸ್ಗಳನ್ನ ನಾನು ಕಲೆಕ್ಷನ್ಸ್ ಇಟ್ಕೊಂಡಿದ್ದೆ. ಸೊ ಇದುವರೆಗೂ ನಾನು ಕುರ್ತಾಸ್ ಹಾಕೊಂಡಾಗ, ಸ್ಯಾರೀಸ್ ಹಾಕೊಂಡಾಗ, ಅಥವಾ ಏನು ಲೈಕ್ ಹುಡುಗಿರು ಅಂದರೆ ಒಂದು ಸ್ಯಾರಿಗೆ ಒಂದು ಕ್ಲಚ್ನ ಇಟ್ಕೊಂಡಿರ್ತಾರೆ. ಏನಕ್ಕೆ ಇಟ್ಕೊತಾರೆ ಅಂದರೆ ಫೋನ್ ಇಟ್ಕೊಳ್ಳೋಕ್ಕೆ, ಅಥವಾ ಅವರ ಲಿಪ್ ಶೇಡ್ಸ್ ಇಟ್ಕೊಳ್ಳೋಕ್ಕೆ, ಅಥವಾ ಈ ಥರ ಅವ್ರದ್ದು ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಂಡು ಕ್ಯಾರಿ ಮಾಡೋದಕ್ಕೆ ಇಟ್ಸ್ ವೆರಿ ಯೂಸ್ಫುಲ್ ಅಂತ. ಸೊ ಆ ಥರ ಕ್ಲಚಸ್ ಕಲೆಕ್ಷನ್ಸ್ ನಾನು ಇಟ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಒಂದಷ್ಟನ್ನು ತರಿಸಿದ್ದೀನಿ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಅನ್ಬಾಕ್ಸಿಂಗ್ ಮಾಡಿ ನೋಡಿ, ಯಾವ್ದು ಚೆನ್ನಾಗಿದೆ ಅಂತ ನೋಡೋಣ ಅಂತ. ಸೊ ನಾನು ನಿಮಗೂ ಇವತ್ತು ತೋರಿಸ್ತೀನಿ, ಬನ್ನಿ, ಓಕೆನಾ? ಯಾವ್ಯಾವ ಕ್ಲಚಸ್ನ, ಯಾವ್ಯಾವ ಸ್ಲಿಂಗ್ ಬ್ಯಾಗ್ಸ್ನ ನಾನು ತರಿಸಿದ್ದೀನಿ ಅಂತ. ಬಟ್ ಆಮೇಲೆ ಓಪನ್ ಮಾಡಿದ್ಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಇದರಿಂದ ಸ್ಟಾರ್ಟ್ ಮಾಡೋಣ. ನಾನು ಇದನ್ನು ಎಲ್ಲ ಎಲ್ಲಿಂದ ತರಿಸಿದ್ದು ಅಂತ ಎಲ್ಲ ಏನು ಮೆನ್ಷನ್ ಮಾಡಲ್ಲ, ಬಿಕಾಸ್ ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿಥಿಂಗ್. It's just for my personal use I bought these things, and I'm not promoting anything, so I'm not mentioning where I've got from. Okay na? It's better to use scissor. ಅಲ್ಲಿ ಇಮೇಜಸ್ ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ಇಟ್ಕೊಂಡ್ಬಿಡ್ತೀನಾ ಅಥವಾ ಏನು ಕತೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಓಪನಿಂಗ್ isn't it pretty? I'm liking this. I am liking this. ಇದಕ್ಕೆ ಹ್ಯಾಂಗ್ ಮಾಡೋಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಹ್ಯಾಂಗ್ ಲೈಕ್ how it looks. This is nice. This is simple. This is not simple. This is the grand maybe. The grand isn't, but it's looking nice. So this is the first one. Side ಇಟ್ಟಿರೋಣ. And the second one I'm going to make is this. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಏನು ಸಮಾಚಾರ? ಅವಾಗ ಮಾತಾಡಿಸ್ತಿರ್ತೀನಿ. ಅಫ್ಕೋರ್ಸ್ ನೀವು ನಾನು ಅಪ್ಲೋಡ್ ಮಾಡಿದಾಗ ಅದಕ್ಕೆಲ್ಲ ರಿಯಾಕ್ಷನ್ ಕೊಟ್ಟಿರ್ತೀರಾ. ಆ್ಯಕ್ಚುಲಿ ಸೀಸರ್ ಸೀಸರ್ ಅದು ಓಪನ್ ಮಾಡೋದು ತುಂಬ ಉಪಯೋಗ. ಹಾಗೆ ಓಪನ್ ಮಾಡ್ತೀವಿ ಅಂದರೆ ಒಂದ್ಸತಿ ಬೆರಳುಗಳನ್ನ ಡ್ಯಾಮೇಜ್ ಮಾಡ್ಕೊತೀವಿ, ನೇಲ್ಸ್ಗಳನ್ನ ಮುರ್ಕೊತೀವಿ. ಆ್ಯಂಡ್ ನಾನು ಬೇರೆ ಹೊಸದಾಗಿ ನೇಲ್ಸ್ ಮಾಡಿಸಿದ್ದೀನಿ. ಸೊ ಅದ್ರ ಸವಾಸಕ್ಕೆ ಹೋಗಲ್ಲ, ಲೈಕ್ ನೇಲ್ಸಲ್ಲೆಲ್ಲ ರಿಮೂವ್ ಮಾಡೋ ಸವಾಸಕ್ಕೆ ಹೋಗಲ್ಲ ನಾನು. And guys, this clutch black ಇದೆ. ಇದು ಅದಕ್ಕಿಂತಲೂ ತುಂಬ ಚೆನ್ನಾಗಿದಲ್ಲ. ಸಿ ಆ್ಯಂಡ್ ಇದಕ್ಕೂ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಸೈಡ್ ನೋಡೋಣ. ಇನ್ಸೈಡು ತುಂಬ ಲೈಕ್ ಮೊಬೈಲ್, ಕಾಸ್ಮೆಟಿಕ್ಸ್ ಇದೆಲ್ಲ ತುಂಬ ಆರಾಮಾಗಿ ಇಟ್ಕೊಳ್ಬೋದು. ಆ್ಯಂಡ್ ದೀಸ್
the black. It's called Sling. Oh, isn't it looking nice? I like this, guys. More than that, I like this one. But inna tumba ನೋಡೋಣ which one I like the most ಅಂತ. Okay, ಇದೊಂದು ಕಡೆ ಇಟ್ಬಿಡ್ತೀನಿ. ನಂಗೆ ತುಂಬ ಬಾಯಾರಿಕೆ ಆಗ್ತಾಯಿದೆ. I'll have some water. ನಾನು ಯಾಕೆ ಕುತ್ಕೊಂಡು ಕುಡಿತಾ ಇದ್ದೀನಿ ಅಂದರೆ ಇದು ಒಂದು ಟಿಪ್ಸ್ ಕೊಟ್ಬಿಡ್ತೀನಿ. ಯಾರೇ ನೀರು ಕುಡಿತಾ ಇದ್ದರೆ ಖಂಡಿತ ದಯವಿಟ್ಟು ಕುತ್ಕೊಂಡು ಕುಡೀರಿ. ಸೊ ನಿಂತ್ಕೊಂಡು ನೀರು ಕುಡಿಯೋದು ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಬಾಡಿ. ಸೊ ಅದು ನಿಂತ್ಕೊಂಡು ಕುಡಿದಾಗ ಅದು ಪಟ್ 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 ಅಂತ ಕಲ್ತರ ಬಿದ್ದಂಗೆ ಬಾಡಿ ಒಳಗಡೆ ಅದು ಫೀಲ್ ಆಗುತ್ತೆ. ಇಟ್ಸ್ ನಾಟ್ ಇಟ್ ಆಲ್ ಗುಡ್ ಫಾರ್ ಆ ಬಾಡಿ. ಸೊ ನೀರು ಕುಡಿಬೇಕಾದ್ರೆ, ಊಟ ಮಾಡಬೇಕಾದ್ರೆ ಯಾವಾಗಲೂ ಕೂತ್ಕೊಂಡೇ ನೀರು ಕುಡೀರಿ, ಕೂತ್ಕೊಂಡೇ ಊಟ ಮಾಡಿ. ಸೊ ಇವಾಗ ನಾವು ಥರ್ಡ್ ಪಾರ್ಸಲ್ನ ಓಪನ್ ಮಾಡ್ತಾಯಿದ್ದೀವಿ. ನೋಡೋಣ ಇದು ಹೇಗಿದೆ ಅಂತ. ಇದಂತೂ ಸಿಕ್ಕಾಗಟ್ಟೆ ಪ್ಲಾಸ್ಟರ್ ಹಾಕಿಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇಮೇಜಲ್ಲಿ ನೋಡಿದ್ದಕ್ಕಿಂತ ಇದು ಸ್ಮಾಲ್ ಇದೆ. ನಾನು ತುಂಬ ದೊಡ್ಡದಿರುತ್ತೆ ಅಂದ್ಕೊಂಡಿದ್ದೆ. ಆಮೇಲೆ ಒಂದು ಮೀಡಿಯಮ್ ಸೈಜ್ ಆಗಿರುತ್ತೆ ಅಂತ. ಬಟ್ ಇಟ್ ಈಸ್ ಕ್ಯೂಟ್ ಟೈನಿ ಪರ್ಸ್. ಕ್ಯೂಟ್ ಟೈನಿ ಪರ್ಸ್. ನನ್ನ ಮುಂದಕ್ಕಿಂತ ಹಿಂದೆ ಇಷ್ಟ ಆಯಿತು. Isn't it like so tiny? Huh? So let's go to our fourth parcel. But first easy to open ಮಾಡ್ತೀನಿ. This one. Fourth one. This is not ಟ್ರೆಡಿಷನಲ್ ಅಟೈರ್ಸ್ ಅಂತ ಅಲ್ಲ. ಇದು ಒಂಥರ ಕ್ಲಚ್ ನನಗೆ ಇಷ್ಟ ಆಯಿತು ನೋಡಿದ ತಕ್ಷಣ ಇಮೇಜಲ್ಲಿ. ಸೊ why don't I try this ಅಂದ್ಬಿಟ್ಟು ತರಿಸಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು. Guys, like a nazar evil eye, kind of just carrying like this. Just carrying like this. Okay, let's go to our fifth parcel. Fifth parcel. Guys, ಇದು ಇಮೇಜಲ್ಲಿ ನೋಡೋಕೆ ತುಂಬ ದೊಡ್ಡ ಥರ ಕಾಣಿಸ್ತಾ ಇತ್ತು. ಅಟ್ಲೀಸ್ಟ್ ಲೈಕ್ ನಾನು ಇಷ್ಟಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಟ್ ಈಸ್ ಸೋ ಕ್ಯೂಟ್ ಆ್ಯಂಡ್ ಸೋ ನೈಸ್. ನಾನು ಬೇವ್ರ್ತಾ ಇದ್ದೀನಿ, ನಂಗೆ ಗೊತ್ತಾಗ್ತಾ ಇದೆ. ಐ ಡೋಂಟ್ ಲೈಕ್ ಸ್ವಿಚ್ ಆನ್ ದ ಫ್ಯಾನ್. ಒಳಗಡೆ ತುಂಬ ಕ್ಯೂಟಾಗಿ ಸ್ಪೇಸ್ ಇದೆ. ವೆರಿ ಕ್ಯೂಟ್. ಆ್ಯಂಡ್ ಇದಕ್ಕೆ ಇದು ಕೊಟ್ಟಿದ್ದಾರೆ ಹ್ಯಾಂಗಿಂಗ್ ಥರ, ಲೈಕ್ ದಿಸ್ ಕೈಂಡ್ ಆಫ್ ಹ್ಯಾಂಗಿಂಗ್. ಸೊ ದಿಸ್ ಇಟ್ ಇಸ್ ಕ್ಯೂಟ್. ಐ ಲೈಕ್ ದಟ್. This is also nice, Alva. This is also nice. This is also cute. You can open it. Like to hold like this. This suits for sarees, like western sarees, or kurtas. This suits a lot actually for pink, blue, yellow, and all. And let's open this box. ಇದು ನಿಮ್ಗೆ ಇನ್ನೊಂದು ಪರ್ಸ್ಗೆ ರೆಸೆಂಬಲ್ ಆಗುತ್ತೆ. ಬಿಕಾಸ್ ನಾನು ಫಸ್ಟ್ ಪರ್ಸ್ ಅನ್ಬಾಕ್ಸ್ ಮಾಡಿದ್ನಲ್ಲ, ಲೈಕ್ ಪಿಂಕ್, ದಿಸ್ ಒನ್ ಇದೇ ಥರದ್ರಲ್ಲಿ. ಇದು ಗೋಲ್ಡ್, ಫುಲ್ ಗೋಲ್ಡ್. ಬಟ್ ಎರಡು ಹೇಗೆ ಕಾಣಿಸುತ್ತೆ ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ಸೊ ಐ ಬಾಟ್ ಟು ಆಲ್ಸೋ. ಸೊ ಅದಕ್ಕಿಂತ ಇದೇ ಚೆನ್ನಾಗಿದೆ. ದಿಸ್ ಇಸ್ ಗುಡ್. ದ ಹ್ಯಾಂಡಲ್ ಆಲ್ಸೋ full gold goes with it. Dun, 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 dun. This one is good. So
ಸೊ ಈಗ ನಾವು ನೆಕ್ಸ್ಟ್ ಪಾರ್ಸಲ್ನ ಓಪನ್ ಮಾಡೋಣ ಆ್ಯಂಡ್ ನೋಡೋಣ ಇದರಲ್ಲಿ ಯಾವುದಿದೆ ಅಂತ. ಇದು ಒಂಥರ ನೋಡಿದ ತಕ್ಷಣ ಇಷ್ಟ ಆಯಿತು, ಒಂಥರ ಮೆಟಲ್ ಲುಕ್. ನಿಮಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇನ್ನು ಓಪನ್ ಮಾಡೋಣ ಹೊರಗಡೆ. ಓಪನಿಂಗ್ ಎಷ್ಟು ಚೆನ್ನಾಗಲ್ಲ. ದಿಸ್ ಈಸ್ ಬ್ಯಾಕ್. ಇದು ಇದು ನಾವು ಇಂಡಿಯನ್ ಅಂತ ಇದ್ದೀವಿ. ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ವೇರ್ ಮಾಡಿದಾಗಲೂ ಈ ಥರ ವೇರ್ ಮಾಡ್ಬೋದು, ಕುರ್ತಾಸ್ಗೂ ವೇರ್ ಮಾಡ್ಬೋದು. ಲೈಕ್ ಮೋಸ್ಟ್ ಲೈಕ್ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ಗೆ ಇದನ್ನು ಸಕ್ಕತ್ತಾಗಿ ಸೂಟ್ ಮಾಡ್ಬೋದು. ಚೆನ್ನಾಗಲ್ಲ? ಐ ಲೈಕ್ಡ್ ಇಟ್. ನಾನು ಇದನ್ನು ಇಟ್ಕೊತೀನಿ ಸೆನ್ಸ್ ಬೈ ಮಾಡಾಗಿದೆ, ಬಟ್ ವಾಪಸ್ ಸೆಂಡ್ ಮಾಡಲ್ಲ. ಇವಾಗ ನಾವು ನೆಕ್ಸ್ಟ್ ಪಾರ್ಸಲ್ನ ಓಪನ್ ಮಾಡೋಣ. ಏನಾಗಿದೆ ಅಂದರೆ ಎಲ್ಲ ಪಾರ್ಸಲ್ಸು ಲೈಕ್ ನಾನು ಯಾವುದೇ ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡಿದ್ದೆ, ಅದೆಲ್ಲ ಇಷ್ಟಿಷ್ಟೇ ಪುಟ್ಪುಟಾಣಿ ಇದೆ. ಬಟ್ ಅದು ಸರಿಯಾಗಿರುತ್ತೆ. ಇಷ್ಟು ದಪ್ಪ ಪಾರ್ಸಲ್ಸ್ನ ಹಿಂಗೆ ಕ್ಯಾರಿ ಮಾಡ್ತಾರೆ. ಸೊ ಯು ಕ್ಯಾನ್ ಕ್ಯಾರಿ ಲೈಕ್ ದಿಸ್. ಸೊ ಇದು ನಾನು ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ಇದು ನಾನು ಸೆಲೆಕ್ಟ್ ಮಾಡಿದ್ದೆ ಇದ್ರ ಪ್ರಿಂಟ್ ನೋಡಿ ಎಷ್ಟು ಯೂನಿಕ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಇದು ಪ್ರಿಂಟ್. ಇದಕ್ಕೋಸ್ಕರನೇ ನಾನು ಇದನ್ನು ಬೈ ಮಾಡಿದ್ದು. ಇದಕ್ಕೆ ಕೊಟ್ಟಿದ್ದಾರೆ ಹ್ಯಾಂಡಲ್. ಬಟ್ ಇದೆಲ್ಲ ಹೀಗೆ ಹೀಗೆ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕಿಂತ ಇದನ್ನು ಕ್ಲಾಸಿಯಾಗಿ ಹೀಗೆ ಕ್ಯಾರಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಆ್ಯಂಡ್ ನಾವಿವಾಗ ನಮ್ಮದು ಲಾಸ್ಟ್ ಪಾರ್ಸಲ್ ನಾವು ಓಪನ್ ಮಾಡ್ತಿದ್ದೀವಿ. ಐ ಥಿಂಕ್ ಇದರಲ್ಲಿ 2 ಇದೆ ಅನಿಸುತ್ತೆ. ನಾನು ಓಪನ್ ಮಾಡಿದ್ದು ಎಲ್ಲದೂ ಆಲ್ಮೋಸ್ಟ್ ಚೆನ್ನಾಗಿದೆ. ಅದರಲ್ಲಿ ಒಂದೇನೋ ನಾನು ವಾಪಸ್ ಸೆಂಡ್ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನೆಲ್ಲ ಕನ್ಫ್ಯೂಷನ್ ಮಾಡೋದಿದ್ದೀನಿ, ಅಷ್ಟು ಇಟ್ಕೊಂಡ್ಬಿಡೋಣ ಅಂತ. ಅಫ್ಕೋರ್ಸ್ ಇದು ಕೂಡ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ? ಹೌ ಟು ಓಪನ್ ದಿಸ್? ತಿರುಗಿಸ್ಬೇಕಾ? ಕಿತ್ತಾಕ್ಬಿಟ್ರೆ ನನ್ನ ಕಷ್ಟ. ಓಪನ್ ಆಯಿತು ಗೈಸ್. ಇದೊಂಥರ ಡಿಫ್ರೆಂಟ್ ಓಪನಿಂಗು. ಸೊ ದಿಸ್ ಒನ್ ಈಸ್ ಆಲ್ಸೋ ಗುಡ್. ಅಂದರೆ ನಾನು ಸ್ವೆಟ್ ಆಗ್ತಾ ಇದ್ದೀನಿ. ಯಾಕೆ ಅಂದರೆ ನಂದು ವಿಂಡೋ ಒಂದು ಆ್ಯಕ್ಚುಲಿ ನಾನು ಇದನ್ನು ವಿಂಡೋ ಬೆಳಕಿಂದ ಮಾಡ್ತಾ ಇರೋದು ಈ ವಿಡಿಯೋನ. ಆ್ಯಂಡ್ ಅದರಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲು ರಪ್ ಅಂತ ಹೊಡಿತಾ ಇರೋದ್ರಿಂದ ನಾನು ಸ್ವೆಟ್ ಆಗ್ತಾಯಿದ್ದೀನಿ. ಫ್ಯಾನ್ ಕೂಡ ಆನ್ ಮಾಡ್ಕೊಂಡಿದ್ದೆ, ಬಟ್ ಏನಕ್ಕೆ ಆಫ್ ಮಾಡಿದೆ ಅಂದರೆ ನನ್ನ ವಾಯ್ಸ್ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ಲಿ ಅಂತ. ನನ್ನ ಮೇಲೆ ಹಣೆ ಇಟ್ಟಳು. ಓಕೆನಾ? ದಿಸ್ ಇಸ್ ಆಲ್ಸೋ ಸೇಮ್ ಕೈಂಡ್ ಬಟ್ ಡಿಫ್ರೆಂಟ್ ಡಿಸೈನ್ ಇದೆ ನೋಡಿ. ಡಿಸೈನ್ ಚೆನ್ನಾಗಿದೆ. ಎಲ್ಲದೂ ಲಾಕಿಂಗ್ ಸಿಸ್ಟಮ್ ಸ್ವಲ್ಪ ಏನೋ ಆಗಿದೆ. ಸೊ ಫೈನಲಿ ಎಲ್ಲನೂ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಆ್ಯಂಡ್ ಈಸ್ ಮಿಸ್ಟೇಕ್ ಆಗುತ್ತೆ. ಫೈನಲಿ ಎಲ್ಲದನ್ನು ಅನ್ಬಾಕ್ಸ್ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ. ಇಷ್ಟು ಪರ್ಸಸಲ್ಲಿ ನಿಮಗೆಲ್ಲ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫೈನಲಿ ನಾನು ಈ ವ್ಲಾಗ್ನ ಮುಗಿಸೋ ಟೈಮ್ ಆಯಿತು. ಇಷ್ಟೊಂದು ಪೇಷನ್ಸ್ ಇಟ್ಕೊಂಡು ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ಯಾರ್ಯಾರು ಸ್ಕಿಪ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಐ ಹೇಟ್ ಯು. ಬಟ್ ಯಾರ್ಯಾರು ಸ್ಕಿಪ್ ಮಾಡ್ದೇ ಕಂಟಿನ್ಯೂಸ್ ಆಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು. ಓಕೆ, ಸೊ ಎವ್ರಿ ಒನ್ ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ.